Good morning, dear students. In the previous class, we discussed about question tag according to tense wise, present perfect tense, and then simple past tense, and then past continuous tense, and past perfect tense. Okay, and today let's start with these examples. ಹಾಗಾದರೆ ಕಳೆದ ಕ್ಲಾಸಲ್ಲಿ ನಾವೇನಪ್ಪ ಅಂದರೆ ಈಗ ಪಾಸ್ಟ್ ಪರ್ಫೆಕ್ಟ್ ಟೆನ್ಸನ್ನು ನಾವು ಕ್ವಶನ್ ಟ್ಯಾಗಲ್ಲಿ ನೋಡಿದ್ವಿ. ಆ್ಯಂಡ್ ದೆನ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಸೊ ಇದೇನೆಂದರೆ ಕ್ವಶನ್ ಟ್ಯಾಗಲ್ಲಿ ಬರೋದಿಲ್ಲ, ಈ ಒಂದು ಟೆನ್ಸಲ್ಲಿ ಅದು ಬರೋದಿಲ್ಲ. ಸೊ ಹಾಗಾದರೆ ಇವತ್ತಿನ ಕ್ಲಾಸಲ್ಲಿ ಏನಪ್ಪ ಅಂದರೆ ಸೊ ನಾವು ಈ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ಗಳನ್ನು ನೋಡೋಣ. ಅಂದರೆ ಶಾಲ್ ಆ್ಯಂಡ್ ವಿಲ್, ಓಕೆ, ಆ್ಯಂಡ್ ದೆನ್ ಕ್ಯಾನ್, ಕುಡ್ ಆ್ಯಂಡ್ ಮಸ್ಟ್, ಓಕೆ, ಆ್ಯಂಡ್ ಆಲ್ಸೋ ಶುಡ್. ಸೊ ಇವುಗಳಲ್ಲಿ ಸೊ ಕ್ವಶನ್ ಟ್ಯಾಗ್ಗಳನ್ನು ನಾವು ಯಾವ ರೀತಿ ಸೊ ಬರಿಬೇಕು ಅನ್ನೋದನ್ನು ಸೊ ಇವತ್ತು ನೋಡೋಣ. ಹಾಗಾದರೆ ಸೊ ಫಸ್ಟ್ ಒನ್ ಇಲ್ಲಿ ಏನಪ್ಪ ಅಂದರೆ ಐ ಶಾಲ್ ವಿನ್ ದ ಮ್ಯಾಚ್. ಸೊ ಹಾಗಾದರೆ ಐ ಶಾಲ್ ವಿನ್ ದ ಮ್ಯಾಚ್. ಸೊ ಹಿಯರ್ ದ ಹೆಲ್ಪಿಂಗ್ ವರ್ಬ್ ಈಸ್ ಶಾಲ್, ಓಕೆ, ಆ್ಯಂಡ್ ದಿಸ್ ಈಸ್ ಅ ಪಾಸಿಟಿವ್ ಸ್ಟೇಟ್ಮೆಂಟ್. ಸೊ ಹಿಯರ್ ವಿ ರೈಟ್ ಹಿಯರ್ ಶಾಂಟ್ ಐ ಕ್ವಶನ್ ಮಾರ್ಕ್. ಸೊ ಹಾಗಾದ್ರೆ ಇಲ್ಲೇ ಸಬ್ಜೆಕ್ಟ್ ಏನಿದೆ ಇಲ್ಲೇ ಐ ಇದೆ. ಸೊ ಶಾಲ್ ಏನಾಗುತ್ತೆ ಅಂದರೆ ಸೊ ನೆಗೆಟಿವ್ ಮಾಡಿದಾಗ ಶಾಂಟ್ SHANT ಆ್ಯಂಡ್ ದೆನ್ ಸಬ್ಜೆಕ್ಟ್ ಈಸ್ ಐ. ಆ್ಯಂಡ್ ದೆನ್ ಸೊ ನೆಗೆಟಿವ್ ಸ್ಟೇಟ್ಮೆಂಟ್ ಇದ್ದಾಗ ವಿ ಶಾಲ್ ನಾಟ್ ವಿನ್ ದ ಮ್ಯಾಚ್. ಸೊ ಆಲ್ರೆಡಿ ಏನಪ್ಪ ಅಂದ್ರೆ ಇಲ್ಲೇ ನಾಟ್ ಇದೆ, ಹೌದಾ? ಸೊ ನಾವಿಲ್ಲಿ ಏನಪ್ಪ ಅಂದರೆ ಶಾಲ್ ವಿ ಅಂತ ಬರಿಬೇಕು. ಶಾಲ್ ವಿ and then question mark. So because of so this one is negative statement. And then should ಇದ್ದಾಗ ಏನು ಮಾಡಬೇಕು? You should go now. So you should go now. ಸೊ ಇದೇನಪ್ಪ ಅಂದರೆ ಪಾಸಿಟಿವ್ ಅಲ್ಲಿದೆ. ಸೊ ಇಲ್ಲಿರೋದೇನಪ್ಪ ಅಂದರೆ ಶುಡ್ ಇದೆಯಲ್ಲ, ಸೊ ಇದನ್ನು ನಾವೀಗ ನೆಗೆಟಿವ್ ಮಾಡಬೇಕು. ದಟ್ ಮೀನ್ಸ್ ಶುಡ್ಡಂಟ್ ಅಂತ ನಾವಿಲ್ಲೇ ಬರೀಬೇಕು. ಕ್ವಶನ್ ಟ್ಯಾಗ್ ಏನಾಯ್ತದು? ಶುಡ್ಡಂಟ್. ಸಬ್ಜೆಕ್ಟ್ ಏನಿದೆ ಇಲ್ಲೇ ಯು. ಸೊ ಶುಡಂಟ್ ಯು and then write and then put question mark. And then ನೆಗೆಟಿವ್ ಅಲ್ಲಿ ಬರೆದಾಗ ಏನಾಗುತ್ತೆ? ಯು ಶುಡಂಟ್ ಗೋ ದೇರ್. ಯು ಶುಡಂಟ್ ಗೋ ದೇರ್. ಸೊ ಆಲ್ರೆಡಿ ಏನಪ್ಪ ಅಂದರೆ ಇದು ನೆಗೆಟಿವ್ ಅಲ್ಲಿದೆ. ಸೊ ನಾವಿವಾಗ ಕ್ವಶನ್ ಟ್ಯಾಗ್ ಯಾವ ರೀತಿ ಮಾಡ್ಬೇಕಂದ್ರೆ ಜಸ್ಟ್ ನೀವೇನಪ್ಪ ಶುಡ್ ಯು ಅಂತ ಬರೆದ್ರೆ ಸಾಕು. ಆಲ್ರೆಡಿ ಇದು ನೆಗೆಟಿವ್ ಅಲ್ಲಿದೆ. ಸೊ ಶುಡ್ ಯು, ಶುಡ್ ಯು. ಆ್ಯಂಡ್ ದೆನ್ ಸೊ ಇದೇನಿದೆ ಶಾಲ್ ಆ್ಯಂಡ್ ಶುಡ್. ಸೊ ಇವುಗಳಲ್ಲಿ ಇದ್ದಾಗ ನಾವು ಯಾವ ರೀತಿ ಇವಾಗ ಕ್ವಶನ್ ಟ್ಯಾಗ್ ಮಾಡ್ಬೇಕು ಅನ್ನೋದನ್ನು ಸೊ ನೋಡಿದ್ವಿ. ಆ್ಯಂಡ್ ದೆನ್ ಸೊ ವಿಲ್ ಆ್ಯಂಡ್ ವುಡ್. ಸೊ ಇವುಗಳಲ್ಲಿ ನಾವು ಕ್ವಶನ್ ಟ್ಯಾಗನ್ನು ಯಾವ ಥರ ಮಾಡಬೇಕು? ಐ ವಿಲ್ ಮೀಟ್ ಯು. ಸೊ ಐ ವಿಲ್ ಮೀಟ್ ಯು. ಸೊ ಇಲ್ಲಿ ನಮಗೇನಪ್ಪ ವಿಲ್ ಇದೆ. ಸೊ ಇಲ್ಲಿ ಇದು ನೆಗೆಟಿವ್ ಅಲ್ಲಿ ಇಲ್ಲ. ಸೊ ಹೀಗಾಗಿ ನಾವೇನಪ್ಪ ವಿಲ್ಲನ್ನು ಇವಾಗ ಏನು ಮಾಡ್ಬೇಕು? ನಾವಿವಾಗ ನೆಗೆಟಿವ್ ಅಲ್ಲಿ ನಾವು ಇದನ್ನು ಬರಿಬೇಕು. ಸೊ ಯಾಕಂದರೆ ಇದು ಪಾಸಿಟಿವ್ ಅಲ್ಲಿದೆ ವಿಲ್ ಈಗ. ಸೊ ವಿಲ್ಲಂಟ್. ಸೊ ವಿಲ್ಲಂಟ್ ಅಂತ ಬರಿಬಾರ್ದು, ಓಂಟ್ ಅಂತ ಬರಿಬೇಕು. ಓಂಟ್. ಸಬ್ಜೆಕ್ಟ್ ಏನಿದೆ ಇಲ್ಲೇ ಐ. ಓಂಟ್ ಐ ಆ್ಯಂಡ್ ದೆನ್ ಕ್ವಶನ್ ಮಾರ್ಕ್. ನೋಡಿ, ಸೊ ವಿಲ್ಲಲ್ಲಿ ಇದ್ದಾಗ ನಾವು ಅದನ್ನು ವಿಲ್ಲಂಟ್ ಅಂತ ಬರಿಬಾರ್ದು. ನಾವು ಅದನ್ನು ನೆಗೆಟಿವ್ನ ಓಂಟ್ ಅಂತ ಅಲ್ಲಿ ಬರಿಬೇಕು. ದಟ್ ಮೀನ್ಸ್ WONT, ಓಂಟ್. ಆ್ಯಂಡ್ ದೆನ್ ಸಬ್ಜೆಕ್ಟ್ ಏನಿದೆ ಐ. ಸೊ ಇಲ್ಲಿ ಐ ಅಂತ ಬರಿಬೇಕು. ಆ್ಯಂಡ್ ದೆನ್ ಈ ವಿಲ್ ನಾಟ್ ಅಟೆಂಡ್ ಎಕ್ಸಾಮ್ಸ್. ಸೊ ಈ ವಿಲ್ ನಾಟ್ ಅಟೆಂಡ್ ಎಕ್ಸಾಮ್ಸ್ ಇದೇನಿದು ನೆಗೆಟಿವ್ ಸ್ಟೇಟ್ಮೆಂಟಲ್ಲಿದೆ. ಸೊ ಅದಕ್ಕೋಸ್ಕರ ನಾವಿಲ್ಲೇ ಕೇವಲ ವಿಲ್ಲನ್ನು ಮಾತ್ರ ನಾವಿಲ್ಲೇ ತಗೋಬೇಕು. ಸೊ ವಿಲ್, ಸಬ್ಜೆಕ್ಟ್ ಏನಿದೆ ಇ, ವಿಲ್ ಇ, ಓಕೆ, ರೈಟ್. ಆ್ಯಂಡ್ ದೆನ್ ಯು ವುಡ್ ಲೈಕ್ ಎ ನ್ಯೂ ಜಾಬ್. ಯು ವುಡ್ ಲೈಕ್ ಎ ನ್ಯೂ ಜಾಬ್. ಸೊ ಹಿಯರ್ ವುಡ್. ಸೊ ಈ ವುಡ್ಡನ್ನು ನಾವೇನಪ್ಪ ಅಂದ್ರೆ ನೆಗೆಟಿವ್ ಮಾಡಬೇಕು ಇವಾಗ. ಸೊ ಯಾಕಂದ್ರೆ ಅದು ಪಾಸಿಟಿವ್ ಸ್ಟೇಟ್ಮೆಂಟ್ ಆಗಿದೆ. ವುಡಂಟ್. ವುಡಂಟ್ ಆ್ಯಂಡ್ ಸಬ್ಜೆಕ್ಟ್ ಏನಿದೆ ಯು.
ವುಡಂಟ್ ಯು. ಆ್ಯಂಡ್ ದೆನ್ ನೆಗೆಟಿವಲ್ಲಿ ನಾವು ಇದನ್ನು ಬರೆದಾಗ, ಸೊ ಯು ವುಡಂಟ್ ಸ್ಟಾಪ್ ಮೀ. ಸೊ ಈ ಒಂದು ಸ್ಟೇಟ್ಮೆಂಟ್ ಏನಪ್ಪ ಅಂದ್ರೆ ನೆಗೆಟಿವಲ್ಲಿದೆ. ಸೊ ವುಡಂಟ್ ಅಂತಿದೆ, ನಾವು ಈ ವುಡಂಟನ್ನು ಸೊ ಪಾಸಿಟಿವಲ್ಲಿ ಬರಿಬೇಕು. ಸೊ ಅದೇನದು ವುಡ್ ಅಂತ ನಾವು ಬರಿಬೇಕು. ವುಡ್ ಯು ಅಂತ ಬರೆದ್ರೆ ಸಾಕು. ವುಡ್ ಯು ಆ್ಯಂಡ್ ದೆನ್ ಕ್ವಶನ್ ಮಾರ್ಕ್. ಓಕೆ, ಸೊ ಈಗ ಏನಾಯ್ತು ಹೇಳಿ ಇವಾಗ, ಸೊ ಶಾಲ್ ಆ್ಯಂಡ್ ಶುಡ್ ಆ್ಯಂಡ್ ದೆನ್ ವಿಲ್ ಆ್ಯಂಡ್ ವುಡ್. ಸೊ ಇದಾದ ನಂತರ ಏನಪ್ಪ ಅಂದ್ರೆ ಕ್ಯಾನಲ್ಲಿ ಏನಾದರೂ ಸ್ಟೇಟ್ಮೆಂಟ್ಗಳಿದ್ದರೆ, ಓಕೆ, ಅವಾಗ ನಾವು ಯಾವ ರೀತಿ ಕ್ವಶನ್ ಟ್ಯಾಗನ್ನು ಸೊ ಬರಿಬೇಕು. ಶಿ ಕ್ಯಾನ್ ಡ್ರೈವ್ ಎ ಕಾರ್. ಸೊ ಶಿ ಕ್ಯಾನ್ ಡ್ರೈವ್ ಎ ಕಾರ್. ಸೊ ಇಲ್ಲಿ ಏನಪ್ಪ ಅಂದರೆ ಕ್ಯಾನ್ ಇದೆ. ಓಕೆ, ಆ್ಯಂಡ್ ಆಲ್ಸೋ ದಿಸ್ ಸ್ಟೇಟ್ಮೆಂಟ್ ಏನಪ್ಪ ಅಂದರೆ ಪಾಸಿಟಿವಲ್ಲಿದೆ. ಸೊ ನಾವು ಇದನ್ನು ಕ್ಯಾನನ್ನು ನೆಗೆಟಿವ್ ಮಾಡಿದಾಗ ಏನಾಗುತ್ತೆ, ಕಾಂಟ್ ಅಂತಾಗುತ್ತೆ. ಹೌದಾ? ಸೊ ಅದಕ್ಕೋಸ್ಕರ ಕಾಂಟ್. ಕಾಂಟ್. ಸೊ ಸಬ್ಜೆಕ್ಟ್ ಏನಿದೆ, ಶಿ. ಕಾಂಟ್ ಶಿ ಕ್ವಶನ್ ಮಾರ್ಕ್. ಓಕೆ, ರೈಟ್. ಆ್ಯಂಡ್ ದೆನ್ ಶಿ ಕಾಂಟ್ ಡ್ರೈವ್ ಎ ಕಾರ್. ಶಿ ಕ್ಯಾನ್ ಡ್ರೈವ್ ಎ ಕಾರ್ ಆ್ಯಂಡ್ ದೆನ್ ಶಿ ಕಾಂಟ್ ಡ್ರೈವ್ ಎ ಕಾರ್. ಸೊ ಇದೇನಿದು ನೆಗೆಟಿವ್ ಅಲ್ಲಿದೆ. ಸೊ ನಾವು ಇದನ್ನ ಕಾಂಟನ್ನು ಏನು ಮಾಡಬೇಕು, ಇವಾಗ ಪಾಸಿಟಿವ್ ಮಾಡಬೇಕು. ಸೊ ಏನಾಯ್ತದು, ಕ್ಯಾನ್. ಸೊ ಕ್ಯಾನ್ ಶಿ. ಸೊ ಕ್ಯಾನ್ ಶಿ ಅಂತ ಬರೆದ್ರೆ ಸಾಕು. ಹೌದಾ? ಆ್ಯಂಡ್ ದೆನ್ ಸೊ ಕುಡ್ ಅಲ್ಲಿ ಸ್ಟೇಟ್ಮೆಂಟ್ಗಳಿದ್ದಾಗ, ಯು ಕುಡ್ ಡೂ ಇಟ್ ಫಾರ್ ಮೀ. ಸೊ ಪಾಸಿಟಿವ್ ಅಲ್ಲಿದೆ. ಸೊ ಈ ಕುಡ್ ಅನ್ನು ಏನು ಮಾಡ್ಬೇಕು, ಇವಾಗ ಕುಡಂಟ್ ಅಂತ ನಾವು ಬರಿಬೇಕು. ಸೊ ಕುಡಂಟ್, ಸಬ್ಜೆಕ್ಟ್ ಏನಿದೆ ಯು. ಕುಡಂಟ್ ಯು ಕ್ವಶನ್ ಮಾರ್ಕ್. ಹೌದಾ? ಸೊ ಆ್ಯಂಡ್ ದೆನ್ ಇದನ್ನು ನೆಗೆಟಿವ್ ಅಲ್ಲಿ ನಾವು ಸ್ಟೇಟ್ಮೆಂಟ್ ಇದ್ದಾಗ ಏನು ಮಾಡಬೇಕು, ಯು ಕುಡಂಟ್ ಡೂ ಇಟ್ ಫಾರ್ ಮೀ. ಯು ಕುಡಂಟ್ ಡೂ ಇಟ್ ಫಾರ್ ಮೀ. ಸೊ ಆಲ್ರೆಡಿ ಇದೇನಪ್ಪ ಅಂದರೆ ಕುಡಂಟ್, ಸೊ ನೆಗೆಟಿವ್ ಅಲ್ಲಿದೆ. ನಾವು ಕ್ವಶನ್ ಟ್ಯಾಗಲ್ಲಿ ಏನು ಮಾಡಬೇಕು, ಇದನ್ನು ಪಾಸಿಟಿವ್ ಮಾಡಬೇಕು. ಸೊ ಪಾಸಿಟಿವ್ ಮಾಡಿದಾಗ ಏನಾಗುತ್ತೆ, ಕುಡ್. ಕುಡ್, ಸಬ್ಜೆಕ್ಟ್ ಏನಿದೆ ಯು. ಕುಡ್ ಯು. ಓಕೆ, ರೈಟ್. ಸೊ ಹಾಗಾದ್ರೆ ಇವಾಗ ಏನಾಯ್ತು ಇವಾಗ, ಸೊ ನಾವಿವಾಗ ಕ್ಯಾನ್ ನೋಡಿದ್ವಿ ಆ್ಯಂಡ್ ದೆನ್ ಕುಡ್ಡನ್ನು ಕೂಡ ಇವಾಗ ನೋಡಿದ್ವಿ. ಆ್ಯಂಡ್ ದೆನ್ ಮಸ್ಟ್. ಸೊ ಮಸ್ಟ್ ಅಲ್ಲಿ ಸ್ಟೇಟ್ಮೆಂಟ್ ಇದ್ದಾಗ ಏನಾಗುತ್ತೆ, ಐ ಮಸ್ಟ್ ವಿನ್ ದ ಮ್ಯಾಚ್. ಐ ಮಸ್ಟ್ ವಿನ್ ದ ಮ್ಯಾಚ್. ಸೊ ಹಿಯರ್ ಮಸ್ಟ್. ಓಕೆ, ಸೊ ಇಲ್ಲಿ ಮಸ್ಟ್ ನಮಗೆ ಮಸ್ಟ್ ನಮಗೆ ಕಾಣ್ತಾ ಇದೆ. ಆ್ಯಂಡ್ ಆಲ್ಸೋ ಈ ಒಂದು ಸ್ಟೇಟ್ಮೆಂಟ್ ನೆಗೆಟಿವ್ ಅಲ್ಲಿ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಇವಾಗ ಏನು ಮಾಡಬೇಕು, ಮಸ್ಟನ್ನು ನೆಗೆಟಿವ್ ಅಲ್ಲಿ ಬರಿಬೇಕು. ಹೌದಾ? ಮಸ್ಟಂಟ್ ಅಂತ ಆಗುತ್ತೆ. ಮಸ್ಟಂಟ್. ಸಬ್ಜೆಕ್ಟ್ ಏನಿದೆ ಐ. ಸೊ ಹಿಯರ್ ಮಸ್ಟಂಟ್ ಐ ಕ್ವಶನ್ ಮಾರ್ಕ್. ರೈಟ್. ಆ್ಯಂಡ್ ದೆನ್ ವಿ ಮಸ್ಟಂಟ್ ಸೇ ಎನಿಥಿಂಗ್. ವಿ ಮಸ್ಟಂಟ್ ಸೇ ಎನಿಥಿಂಗ್. ಸೊ ಆಲ್ರೆಡಿ ಮಸ್ಟಂಟ್ ನೆಗೆಟಿವ್ ಅಲ್ಲಿದೆ. ಸೊ ನಾವು ಇವಾಗ ಏನು ಮಾಡಬೇಕು, ಇದನ್ನು ಪಾಸಿಟಿವ್ ಮಾಡಬೇಕು. ಸೊ ಪಾಸಿಟಿವ್ ಮಾಡಿದಾಗ ಮಸ್ಟ್. ಸೊ ಸಬ್ಜೆಕ್ಟ್ ವಿ. ಮಸ್ಟ್ ವಿ ಕ್ವಶನ್ ಮಾರ್ಕ್. ಸೊ ಕೊನೆಗೆ ನೀವು ಕ್ವಶನ್ ಮಾರ್ಕ್ ಹಾಕಲಿಲ್ಲ ಅಂದರೆ ಸೊ ಅದು ವ್ಯಾಲ್ಯೂವನ್ನು ಕಳ್ಕೊಳುತ್ತೆ. ಹೌದಾ? ಸೊ ಕ್ವಶನ್ ಟ್ಯಾಗ್ ಅಂದರೆ ನಾವು ಕೊನೆಗೆ ಕ್ವಶನ್ ಮಾರ್ಕನ್ನು ಹಾಕಲೇಬೇಕು. ಮಸ್ಟ್ ಆ್ಯಂಡ್ ಶುಡ್ ನಾವು ಕ್ವಶನ್ ಮಾರ್ಕನ್ನು ಹಾಕಲೇಬೇಕು. ಅಂದಾಗ ಮಾತ್ರ ಅದೊಂದು ಕ್ವಶನ್ ಟ್ಯಾಗ್ ಆಗುತ್ತೆ. ಹೌದಾ? ಹಾಗಾದರೆ ಸೊ ಇಲ್ಲಿ ಏನಪ್ಪ ಅಂದರೆ ಸೊ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ಗಳಿವೆ. ಆದರೆ ಇಲ್ಲಿ ನಾನು ಅಂಡರ್ಲೈನ್ ಮಾಡಿರ್ತಕ್ಕಂಥ ವರ್ಡ್ಸ್ಗಳು, ದೀಸ್ ವರ್ಡ್ಸ್ ಟ್ರೀಟ್ ಆ್ಯಸ್ ನೆಗೆಟಿವ್ ಸ್ಟೇಟ್ಮೆಂಟ್ಸ್. ಈ ಅಂಡರ್ಲೈನ್ ಮಾಡಿರ್ತಕ್ಕಂಥ ವರ್ಡ್ಸ್ಗಳು ನಮಗೇನಪ್ಪ ಅಂದರೆ ನೆಗೆಟಿವ್ ಅರ್ಥವನ್ನು ಕೊಡುತ್ತವೆ. ಹೌದಾ? ಹಾಗಾದರೆ ಆ ವರ್ಡ್ಸ್ಗಳು ಯಾವುವು? ನಥಿಂಗ್. ಓಕೆ, ನಥಿಂಗ್, ನೋಬಡಿ, ಆರ್ಡ್ಲಿ, ಬೆರಿಲಿ, ರೇರ್ಲಿ, ಸ್ಕೇರ್ಸ್ಲಿ, ನೆವರ್, ಸೆಲ್ಡಮ್. ಸೊ ದೀಸ್ ವರ್ಡ್ಸ್ ಟ್ರೀಟ್ ಆಸ್ ನೆಗೆಟಿವ್ ಸ್ಟೇಟ್ಮೆಂಟ್ಸ್. ಹಾಗಾದರೆ ನೆಗೆಟಿವ್ ಸ್ಟೇಟ್ಮೆಂಟ್ಸ್ಗಳನ್ನು ಇವು ಕೊಡ್ತಾವು ಅಂತಂದ ಮೇಲೆ ನಾವಿಲ್ಲೇ ಹೆಲ್ಪಿಂಗ್ ವರ್ಬ್ಗಳನ್ನು ಪಾಸಿಟಿವ್ ಅಲ್ಲಿ ಬರಿಬೇಕು. ಬಟ್ ಇಲ್ಲೇ ನಾಟ್, ಇಲ್ಲಲ್ಲ ಅಂತ ನೀವು ಥಿಂಕ್ ಮಾಡಬಾರ್ದು. ಸೊ ಇವೆಲ್ಲ ಏನಿವು ನೆಗೆಟಿವ್ ಸ್ಟೇಟ್ಮೆಂಟನ್ನು ಕೊಡುವಂಥ ವರ್ಡ್ಸ್ಗಳು. ಸೊ ಹೀಗಾಗಿ ನಾವೇನಪ್ಪ ಅಂದರೆ ಪಾಸಿಟಿವ್ ಹೆಲ್ಪಿಂಗ್ ವರ್ಬ್ಗಳನ್ನು ಬರಿಬೇಕಿಲ್ಲೇ. ಹೌದಾ? ಸೊ ಇಂಥವುಗಳು ಏನಾದರೂ ನಿಮ್ಮ ಎಕ್ಸಾಮಿನೇಷನ್ಸಲ್ಲಿ ಏನಾದರೂ ಬಂದಿದ್ದರೆ ಸೊ ಅವನ್ನ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಓಕೆ, ಹಾಗಾದರೆ
ನಥಿಂಗ್ ಈಸ್ ರೆಡಿ. ನಥಿಂಗ್ ಈಸ್ ರೆಡಿ. ಸೊ ನಾವಿಲ್ಲೇ ಏನಂತ ಬರಿಬೇಕಿಲ್ಲ ಕ್ವಶನ್ ಟ್ಯಾಗ್. ನಥಿಂಗ್ ಈಸ್ ರೆಡಿ. ಸೊ ಇಲ್ಲಿ ಇರುವಂಥ ಹೆಲ್ಪಿಂಗ್ ವರ್ಬ್ ಯಾವುದು? ಈಸ್. ಹೌದಾ? ಸೊ ನಾವು ಇದನ್ನ ಏನು ಮಾಡ್ಬೇಕೀಗ? ಈಸ್ ಇಟ್. ಈಸ್ ಇಟ್ ಕ್ವಶನ್ ಮಾರ್ಕ್. ನಥಿಂಗ್ ಈಸ್ ರೆಡಿ. ಈಸ್ ಇಟ್ ಕ್ವಶನ್ ಮಾರ್ಕ್. ಓಕೆ. ಸೊ ಬಟ್ ಇಲ್ಲಿ ಇಸಂಟ್ ಇಟ್ ಅಂತ ನಾವು ಬರೀಬಾರ್ದು. ಬಿಕಾಸ್ ನಥಿಂಗ್ ಅನ್ನೋದೇನಿದು ನೆಗೆಟಿವ್ ಅನ್ನ ಹೇಳುತ್ತೆ. ಹೌದಾ? ಸೊ ಅದಕ್ಕೋಸ್ಕರ ಸೊ ಈಸ್ ಇದೆಲ್ಲ ಸೊ ಪಾಸಿಟಿವ್ ಅಲ್ಲೇ ಬರೀಬೇಕು. ಈಸ್ ಇಟ್ ಕ್ವಶನ್ ಮಾರ್ಕ್. ಆ್ಯಂಡ್ ದೆನ್ ನೋಬಡಿ ವೆಂಟ್ ಟು ದ ಮಾರ್ಕೆಟ್. ನೋಬಡಿ ವೆಂಟ್ ಟು ದ ಮಾರ್ಕೆಟ್. ಮಾರ್ಕೆಟ್ಗೆ ಯಾರು ಕೂಡ ಹೋಗ್ತಾ ಇಲ್ಲ. ಹೌದಾ? ಹಾಗಾದರೆ ನೋಬಡಿ ವೆಂಟ್ ಟು ದ ಮಾರ್ಕೆಟ್. ಸೊ ಹಿಯರ್ ವೆಂಟ್. ಸೊ ವೆಂಟ್ ಅಂದ್ರೆ ಏನಿದು? ಯಾವ ಫಾರ್ಮ್ ಇದು? ವೆಂಟ್ ಇದು V2 ಫಾರ್ಮ್. ದಟ್ ಮೀನ್ಸ್ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಇದೆ. ಹೌದಾ? ನೋಬಡಿ ವೆಂಟ್ ಟು ದ ಮಾರ್ಕೆಟ್. ಸೊ ಮಾರ್ಕೆಟ್ಗೆ ಯಾರು ಕೂಡ ಹೋಗಿಲ್ಲ. ಹೌದಾ? ಹಾಗಾದರೆ ಸಿಂಪಲ್ ಪಾಸ್ಟ್ ಟೆನ್ಸ್ V2. ಹೌದಾ? ಇದರಲ್ಲಿ ಹೆಲ್ಪಿಂಗ್ ವರ್ಬ್ ಏನಿರುತ್ತೆ? ಡಿಡ್ ಇರುತ್ತೆ. ಓಕೆ ರೈಟ್. ಹಾಗಾದರೆ ಸೊ ನಾವಿಲ್ಲಿ ಏನಂತ ಬರೀಬೇಕು? ಡಿಡ್ ದೆ. ಡಿಡ್ ದೆ ಅಂದರೆ ಯಾರು ಕೂಡ ಅಂತಂದರೆ ಡಿಡ್ ದೆ ಕ್ವಶನ್ ಮಾರ್ಕ್. ಓಕೆ ರೈಟ್. ಆ್ಯಂಡ್ ದೆನ್ ಇಟ್ ಆರ್ಡ್ಲಿ ಸೀಮ್ಸ್ ಫೇರ್. ಇಟ್ ಆರ್ಡ್ಲಿ ಸೀಮ್ಸ್ ಫೇರ್. ಸೊ ಇಲ್ಲಿ ಆರ್ಡ್ಲಿ ಸೀಮ್ಸ್ ಫೇರ್ ಅಂದರೆ ಸೊ ಇದು ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇಲ್ಲ. ಇಟ್ ಆರ್ಡ್ಲಿ ಸೀಮ್ಸ್ ಫೇರ್. ಅದರಲ್ಲಿ ಸೀಮ್ಸ್ ಅಂತಿದೆ ನೋಡ್ರಿ. ಸೊ ಆರ್ಡ್ಲಿ ಮೀನ್ಸ್ ಅಷ್ಟೇನು ಅಂತಕ್ಕಂಥ ಮೀನಿಂಗ್ ಕೊಡುತ್ತೆ. ಅಷ್ಟೇನು ಚೆನ್ನಾಗಿ ಕಾಣ್ತಾ ಇಲ್ಲ. ಹಾಗಾದರೆ ಈ ಸೀಮ್ಸ್ ಏನಿದೆ ಅಲ್ಲ, ಸೊ ಇದು V1. ಓಕೆ ರೈಟ್. ಇದು ಪ್ರೆಸೆಂಟ್ ಟೆನ್ಸನ್ನು ತೋರಿಸುತ್ತೆ. ಹೀಗಾಗಿ ನಾವಿಲ್ಲಿ ಏನಪ್ಪ ಅಂದರೆ ಸೊ ಇಟ್ ಥರ್ಡ್ ಪರ್ಸನ್ ಇದೆ ಇಲ್ಲಿ. ಹಾಗಾದ್ರೆ ನಾವೇನು ತೊಗೋಬೇಕಿಲ್ಲ? ಹೆಲ್ಪಿಂಗ್ ವರ್ಬ್ ಡಸ್ ತೊಗೋಬೇಕು. ಓಕೆ, ಡಸ್. ಆರ್ಡ್ಲಿ ಏನು ಮಾಡುತ್ತೆ? ನಮಗಿದು ನೆಗೆಟಿವನ್ನು ಮೀನಿಂಗ್ ಕೊಡುತ್ತೆ. ಸೊ ಹೀಗಾಗಿ ನಾವೇನಪ್ಪ ಅಂದರೆ ಡಸ್, ಸಬ್ಜೆಕ್ಟ್ ಏನಿದೆ ಇಟ್, ಡಸ್ ಇಟ್. ಓನ್ಲಿ ಯು ಕ್ಯಾನ್ ರೈಟ್ ಹಿಯರ್ ಡಸ್ ಇಟ್. ಓಕೆ. ಆ್ಯಂಡ್ ದೆನ್ ಇಟ್ ಈಸ್ ವೆರಿಲಿ ವರ್ತ್ ದ ಎಫರ್ಟ್. ಸೊ ವೆರಿಲಿ ಮೀನ್ಸ್ ಕೇವಲ ಅಂತ ಮೀನಿಂಗ್ ಕೊಡುತ್ತೆ. ಹಾಗಾದರೆ ಸೊ ಹೆಲ್ಪಿಂಗ್ ವರ್ಬ್ ಏನಿದೆ ಅಲ್ಲೇ? ಈಸ್. ಸೊ ಹಿಯರ್ ಈಸ್ ಇಟ್, ಸಬ್ಜೆಕ್ಟ್ ಬಂದು ಇಟ್. ಸೊ ಹೀಗಾಗಿ ನಾವೇನು ಮಾಡಬೇಕಿಲ್ಲ? ಈಸ್ ಇಟ್ ಅಂತ ಬರಿಬೇಕು. ಈಸ್ ಇಟ್ ಕ್ವಶನ್ ಮಾರ್ಕ್. ಆ್ಯಂಡ್ ದೆನ್ ಇಟ್ ಈಸ್ ರೇರ್ಲಿ ಸಿಂಪಲ್. ಸೊ ರೇರ್ಲಿ ಅಂದ್ರೆ ಏನು? ವಿರಳ. ಹೌದಾ? ಕೇವಲ. ಹಾಗಾದರೆ ಇಟ್ ಈಸ್ ರೇರ್ಲಿ ಸಿಂಪಲ್. ಸೊ ಇದನ್ನು ನಾವು ಯಾವ ರೀತಿ ಬರೀಬೇಕಿಲ್ಲ? ಆಲ್ರೆಡಿ ರೇರ್ಲಿ ನಮಗೇನು ಮಾಡುತ್ತೆ? ಸೊ ಟ್ರೀಟ್ ಆಸ್ ನೆಗೆಟಿವ್ ಸ್ಟೇಟ್ಮೆಂಟ್. ಸೊ ನೆಗೆಟಿವ್ ಮೀನಿಂಗನ್ನು ಕೊಡ್ತದೆ. ಅದಕ್ಕಾಗಿ ಸೊ ಈ ಒಂದು ಹೆಲ್ಪಿಂಗ್ ವರ್ಬನ್ನು ನಾವಿಲ್ಲೇ ತಗೋಬೇಕು. ಈಸ್ ಆ್ಯಂಡ್ ದೆನ್ ಸಬ್ಜೆಕ್ಟ್ ಏನಿದೆ? ಇಟ್. ಸೊ ಹಿಯರ್ ಈಸ್ ಇಟ್ ಕ್ವಶನ್ ಮಾರ್ಕ್. ಓಕೆ ರೈಟ್. ಆ್ಯಂಡ್ ದೆನ್ ವಿ ಕುಡ್ ಸ್ಕೇರ್ಸ್ಲಿ ಕಂಪ್ಲೇನ್. ಸೊ ಹಿಯರ್ ವಿ ಕುಡ್ ಸ್ಕೇರ್ಸ್ಲಿ ಕಂಪ್ಲೇನ್. ಸೊ ಹೆಲ್ಪಿಂಗ್ ವರ್ಬ್ ಇಲ್ಲೇ ಸೊ ಮಾಡಲ್ ಕುಡ್ ಇದೆ ನೋಡ್ರಿ ಇಲ್ಲೇ. ಓಕೆ ರೈಟ್. ಹಾಗಾದರೆ ಸೊ ಈ ಕುಡ್ಡನ್ನು ನಾವು ಏನು ಮಾಡ್ಬೇಕು ಇವಾಗ? ಸೊ ಕುಡ್ ಅಂತಲೇ ಬರಿಬೇಕು. ಸೊ ಕುಡಂಟ್ ಅಂತ ಬರಿಬಾರ್ದು. ಸೊ ಸಬ್ಜೆಕ್ಟ್ ಏನಿದೆ? ವಿ. ಕುಡ್ ವಿ ಕ್ವಶನ್ ಮಾರ್ಕ್. ಓಕೆ. ಆ್ಯಂಡ್ ದೆನ್ ಐ ನೆವರ್ ಗೋ ಟು ಮಾರ್ಕೆಟ್. ಸೊ ನೆವರ್ ಏನು ಇಂಡಿಕೇಟ್ ಮಾಡುತ್ತೆ? ನಮಗೆ ನೆಗೆಟಿವ್ ಮೀನಿಂಗನ್ನು ಇಂಡಿಕೇಟ್ ಮಾಡುತ್ತೆ. ಸೊ ಹೀಗಾಗಿ ಐ ನೆವರ್ ಗೋ. ಸೊ ಗೋ V1. ದಟ್ ಮೀನ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸೊ ಸಬ್ಜೆಕ್ಟ್ ಏನಿದೆ? ಐ. ಸೊ ಅದಕ್ಕೋಸ್ಕರ ಹೆಲ್ಪಿಂಗ್ ವರ್ಬ್ ಏನು ಬರುತ್ತಿಲ್ಲ? ಡೂ. ಡೂ ಐ ಕ್ವಶನ್ ಮಾರ್ಕ್. ಆ್ಯಂಡ್ ದೆನ್ ಹಿ ಸೆಲ್ಡಮ್ ಗೋಸ್ ದೇರ್. ಸೊ ಸೆಲ್ಡಮ್ ಕೂಡ ಏನು ಮಾಡುತ್ತೆ? ಸೊ ನೆಗೆಟಿವ್ ಮೀನಿಂಗನ್ನು ಕೊಡುತ್ತೆ ಇದು. ಸೊ ಹೀಗಾಗಿ ಈ ಸೆಲ್ಡಮ್ ಗೋಸ್. ಗೋಸ್ ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸೊ ಇಲ್ಲಿ ಥರ್ಡ್ ಪರ್ಸನ್ ಸಿಂಗುಲರ್ ಇ ಇದೆ. ಹೆಲ್ಪಿಂಗ್ ವರ್ಬ್ ಗೋಸ್ ಅಂದರೆ ಡಸ್ ಇರುತ್ತೆ. ಏನಿರುತ್ತೆ? ಡಸ್. ಸೊ ಹೀಗಾಗಿ ಡಸ್ ಇ
ಡಸ್ ದಿ ಕ್ವಶನ್ ಮಾರ್ಕ್. ಸೊ ಹಾಗಾದರೆ ಸೊ ಈ ಥರ ಏನಾದರೂ ನಿಮಗೆ ಸೊ ಕ್ವಶನ್ ಪೇಪರಲ್ಲಿ ಅಥವಾ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸಲ್ಲಿ ಹೀಗಿದ್ದರೆ ಇವೆಲ್ಲವೂ ಏನಪ್ಪ ಅಂದರೆ ನೆಗೆಟಿವ್ ಮೀನಿಂಗನ್ನು ಕೊಡುವಂಥ ವರ್ಡ್ಸ್. ಸೊ ಹೀಗಾಗಿ ನಾವು ಹೆಲ್ಪಿಂಗ್ ವರ್ಬ್ಗಳನ್ನು ಪಾಸಿಟಿವಲ್ಲಿ ಬರಿಬೇಕು. ಆ್ಯಂಡ್ ಆಲ್ಸೋ ಟೆನ್ಸನ್ನು ಗಮನಿಸಬೇಕು, ಹೆಲ್ಪಿಂಗ್ ವರ್ಬ್ಗಳನ್ನು ಗಮನಿಸಬೇಕು. ರೈಟ್. ಆ್ಯಂಡ್ ದೆನ್ ಈ ಕೆಳಗಡೆ ಇರತಕ್ಕಂಥ ಎಕ್ಸಾಂಪಲ್ಗಳು. ಸೊ ಈ ಸ್ಟೇಟ್ಮೆಂಟ್ಗಳೇನಪ್ಪ ಅಂದರೆ ಆರ್ಡರ್ ಅಥವಾ ರಿಕ್ವೆಸ್ಟ್. ಸೊ ಫಾರ್ ಎಕ್ಸಾಂಪಲ್ ಗೋ ನೌ. ಸೊ ಗೋ ನೌ ಇದೇನು ಇಂಡಿಕೇಟ್ ಮಾಡುತ್ತೆ? ಆರ್ಡರ್ ಮಾಡುತ್ತೆ. ಸೊ ಪ್ಲೀಸ್ ಗೋ ನೌ. ಸೊ ಇದೇನು ಇಂಡಿಕೇಟ್ ಮಾಡುತ್ತೆ? ರಿಕ್ವೆಸ್ಟ್ ಮಾಡುತ್ತೆ. ಸೊ ಈ ರೀತಿ ಏನಾದರೂ ಇದ್ದಾಗ ನಾವು ವಿಲ್ ಯು ಅಂತ ಬರಿಬೇಕು. ಏನು ಹೇಳ್ರಿ? ವಿಲ್ ಯು ಅಂತ ಬರಿಬೇಕು. ಸೊ ಫಾರ್ ಎಕ್ಸಾಂಪಲ್ ಗೋ ನೋ. ಸೊ ಇದೇನಾಗುತ್ತೆ? ಇದು ವಿಲ್ ಯು ಕ್ವಶನ್ ಮಾರ್ಕ್. ಆ್ಯಂಡ್ ಆಲ್ಸೋ ಪ್ಲೀಸ್ ಗೋ ನೋ ಅಂದ್ರೂ ಕೂಡ ವಿಲ್ ಯು ಅಂತಲೇ ಬರಿಬೇಕು. ಆ್ಯಂಡ್ ದೆನ್ ಡೋಂಟ್ ಗೋ ನೋ. ಸೊ ಇದು ಕೂಡ ಆರ್ಡ್ರಲ್ಲಿದೆ. ಸೊ ನಾವು ಇದನ್ನು ರಿಕ್ವೆಸ್ಟಲ್ಲಿ ಮಾಡ್ಬೋದಲ್ಲ, ಪ್ಲೀಸ್ ಡೋಂಟ್ ಗೋ ನೋ. ಕರೆಕ್ಟಾ? ಸೊ ಹಾಗಾದರೆ ಆರ್ಡರ್ ಅಥವಾ ರಿಕ್ವೆಸ್ಟ್ ಯಾವುದೇ ಇರಲಿ, ಸೊ ಇಲ್ಲಿ ನೆಗೆಟಿವಲ್ಲಿದೆ ಇದು ಡೋಂಟ್ ಅಂತಂದು. ಸೊ ನೆಗೆಟಿವಲ್ಲಿ ಇದ್ದರೂ ಕೂಡ ನೀವೇನಂತ ಬರಿಬೇಕು? ವಿಲ್ ಯು ಅಂತ ಬರಿಬೇಕು. ವಿಲ್ ಯು ಕ್ವಶನ್ ಮಾರ್ಕ್. ರೈಟ್. ಆ್ಯಂಡ್ ದೆನ್ ಲೆಟ್ಸ್. ಹಾಗಾದರೆ ಲೆಟ್ಸ್ ಇದು ಏನು ಇಂಡಿಕೇಟ್ ಮಾಡುತ್ತಪ್ಪ ಅಂದರೆ ಸಜೆಷನನ್ನು ಹೇಳುತ್ತದೆ. ಸೊ ಫಾರ್ ಎಕ್ಸಾಂಪಲ್ ಲೆಟ್ಸ್ ಗೋ, ಹೋಗೋಣ. ರೈಟ್. ಹಾಗಾದ್ರೆ ಏನಾಯ್ತು ಇಲ್ಲಿ? ಲೆಟ್ಸಲ್ಲಿ ಏನಾದರೂ ಬಂದರೆ ಸ್ಟೇಟ್ಮೆಂಟ್ ನೀವು ಶಾಲ್ ವಿ ಅಂತ ಬರಿಬೇಕು. ಏನು ಬರಿತೀರಿ? ಶಾಲ್ ವಿ. ರೈಟ್. ಆ್ಯಂಡ್ ಲೆಟ್ಸ್ ನಾಟ್ ಗೋ. ಸೊ ಅಲ್ಲಿ ನೆಗೆಟಿವ್ ಇದೆ, ಅದು ಲೆಟ್ಸ್ ನಾಟ್ ಗೋ. ನೆಗೆಟಿವ್ ಅಲ್ಲಿ ಇದ್ದಾಗ ಕೂಡ ಸೊ ಲೆಟ್ಟಲ್ಲಿ ಏನಾದರೂ ಸ್ಟೇಟ್ಮೆಂಟ್ ಬಂದರೆ ನಾವೇನಂತ ಬರಿಬೇಕು? ಶಾಲ್ ವಿ ಕ್ವಶನ್ ಮಾರ್ಕ್. ಆ್ಯಂಡ್ ದೆನ್ ಸೊ ಗಿವ್ ಮಿ ಎ ಕಾಲ್. ಸೊ ಗಿವ್ ಮಿ ಎ ಕಾಲ್. ಸೊ ಈ ರೀತಿ ಏನಾದರೂ ವರ್ಡ್ ಸ್ಟೇಟ್ಮೆಂಟ್ ಏನಾದರೂ ಇದ್ದರೆ, ಅಥವಾ ಡೋಂಟ್ ಫಾರ್ಗೆಟ್ ಟು ಕಾಲ್ ಮೀ. ಹೌದಾ? ಇವೆಲ್ಲ ಏನಪ್ಪ ಅಂದರೆ ಕೆಲವು ರಿಕ್ವೆಸ್ಟ್ ಆಗುತ್ತೆ, ಕೆಲವೊಂದು ಆರ್ಡರ್ ಆಗುತ್ತೆ. ಸೊ ಆರ್ಡರ್ ಅಥವಾ ರಿಕ್ವೆಸ್ಟಲ್ಲಿದ್ದರೆ ನಾವೇನು ಮಾಡ್ಬೇಕು ಹೇಳ್ರಿ? ವಿಲ್ ಯು ಅಂತ ಬರಿಬೇಕು. ಸೊ ಹಾಗಾದರೆ ಇಲ್ಲೇನು ಮಾಡ್ತೀರಿ ಈಗ? ವಿಲ್ ಯು ಕ್ವಶನ್ ಮಾರ್ಕ್. ಆ್ಯಂಡ್ ಆಲ್ಸೋ ಡೋಂಟ್ ಫಾರ್ಗೆಟ್ ಟು ಕಾಲ್ ಮೀ. ಸೊ ಪ್ಲೀಸ್ ಡೋಂಟ್ ಫಾರ್ಗೆಟ್ ಟು ಕಾಲ್ ಮೀ. ಹೌದಾ? ಸೊ ಇದಕ್ಕೆ ನಾವೇನಂತ ಬರಿಬೇಕೀಗ? ವಿಲ್ ಯು ಅಂತ ಬರಿಬೇಕು. ಹಾಗಾದರೆ ಡಿಯರ್ ಸ್ಟೂಡೆಂಟ್ಸ್, ಕೆಲವೊಂದು ಈ ರೀತಿಯಲ್ಲಿ ಆರ್ಡರ್ ಅಥವಾ ರಿಕ್ವೆಸ್ಟ್ಗಳಿದ್ದಾಗ ಅದು ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ ನೀವು ವಿಲ್ ಯು ಅಂತ ಬರಿಬೇಕು. ಆ್ಯಂಡ್ ಆಲ್ಸೋ ಲೆಟ್ಸಿಂದ ಏನಾದರೂ ಸ್ಟಾರ್ಟ್ ಆಗಿದ್ದರೆ ಸೊ ಅಲ್ಲಿ ನಾವೇನಂತ ಬರಿಬೇಕು? ಶಾಲ್ ವಿ ಅಂತ ಬರಿಬೇಕು. ರೈಟ್. ಹಾಗಾದರೆ ಸೊ ಟುಡೇಸ್ ಕ್ಲಾಸ್, ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನಪ್ಪ ಅಂದರೆ ಆಲ್ಮೋಸ್ಟ್ ಎಲ್ಲವನ್ನು ಇಲ್ಲೇ ಕವರ್ ಮಾಡಿದ್ದೀನಿ. ಹಾಗಾದರೆ ಸೊ ಇವತ್ತು ನಿಮಗೇನಪ್ಪ ಅಂದರೆ ಈ ಕ್ವಶನ್ ಟ್ಯಾಗ್ ಏನಿದೆಲ್ಲ ಸೊ ಇವತ್ತು ಕ್ಲೋಸ್ ಆಯಿತು. ಸೊ ಇದು ಮುಗೀತು. ಆ್ಯಂಡ್ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೇನಪ್ಪ ಅಂದರೆ ಸೊ ಬೇರೆ ಗ್ರಾಮರ್ ಪಾಯಿಂಟನ್ನು ತೊಗೊಂಡು ನಾನು ಟೀಚ್ ಮಾಡ್ತೀನಿ. ರೈಟ್. ಇವೆಲ್ಲವನ್ನು ನಿಮ್ಮ ಗ್ರಾಮರ್ ನೋಟ್ಬುಕ್ಕಲ್ಲಿ ನೋಟ್ ಮಾಡ್ಕೊಳ್ಳಿ. ರೈಟ್. ಓಕೆ.